ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಉದ್ಯೋಗಾವಕಾಶ ಸಿಗಲೇಬೇಕು ಅಂತ ನಿನ್ನೆ ಯುವ ಘರ್ಜನೆ ಜೋರಾಗಿತ್ತು. ಈ ಯುವ ಘರ್ಜನೆಗೆ ಸಿದ್ದರಾಮಯ್ಯ ಸರ್ಕಾರ ಬೆದರಿದಂತೆ ಕಾಣಿಸ್ತಾ ಇದೆ. ಇವತ್ತು ಸಂಜೆ ಸಚಿವ ಸಂಪುಟ ಸಭೆ ಕರೆಯಲಾಗಿದೆ. ಉದ್ಯೋಗದಲ್ಲಿ ನೇಮಕಾತಿ ವಿಳಂಬ ಕುರಿತು ಸುದೀರ್ಘ ಚರ್ಚೆ ನಡೆಸ್ತಾರೆ. ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ನೇಮಕಾತಿ ವಿಚಾರಕ್ಕೆ ಚರ್ಚೆ ಆರಂಭ ಆಗುತ್ತೆ ಎನ್ನಲಾಗ್ತಾ ಇದ್ದು, ನೇಮಕಾತಿ ಸಮಸ್ಯೆಗಳು ಹಾಗೂ ಮೀಸಲಾತಿ ಪರ್ಯಾಯ ವ್ಯವಸ್ಥೆಗಳ ಬಗ್ಗೆ ಸುದೀರ್ಘ ಚರ್ಚೆಯಾಗತ್ತೆ. ನೇಮಕಾತಿ ವಿಳಂಬಕ್ಕೆ ಆಗ್ತಾ ಇರುವ ಕಾನೂನು ತೊಡಕುಗಳು ಏನು, ಒಳ ಮೀಸಲಾತಿ ಅನುಷ್ಠಾನದಲ್ಲಿ ಗೊಂದಲಗಳಾಗಿರುವ ಬಗ್ಗೆ ಚರ್ಚೆ, ಯುವಕರ ಪ್ರತಿಭಟನೆ ಹಿನ್ನೆಲೆ ಕ್ಯಾಬಿನೆಟ್ ನಲ್ಲಿ ಇದೆಲ್ಲದ್ರ ಬಗ್ಗೆ ನಿರ್ಧಾರ ಮಾಡ್ತಾರೆ. ಒಂದು ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರೋದು, ನಿಮ್ಗೆ ಅನ್ನಿಸ್ಬೋದು ಅಲ್ಲ, ನೇಮಕಾತಿ ವಿಳಂಬ ಆಗ್ತಾ ಇರೋದಕ್ಕೆ ಕಾನೂನು ತೊಡಕುಗಳು ಏನಿರುತ್ತೆ ಅಂತ. 100ರಲ್ಲಿ 6-7% ಅಷ್ಟೇ ಕಾನೂನಿನ ಅಂದ್ರೆ ಕೋರ್ಟ್ ಮೆಟ್ಟಿಲಿನಲ್ಲಿ ನಿಂತಿರೋದು. 6-7% ಅದನ್ನ ಸಾರ್ಟ್ ಔಟ್ ಮಾಡ್ತಾರೆ. ಅದಕ್ಕೆ ಸ್ವಲ್ಪ ಟೈಮ್ ಬೇಕು ಅಂತ ಅನ್ಕೊಳ್ಳೋಣ. ಅದೀಗಲ್ಲ, ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗ್ಲೂ ಕೂಡ ಆಗಿತ್ತು. ಆದ್ರೆ ಉಳಿದಂತೆ 92-93% ಬಹಳ ಸುಲಭವಾಗಿ ಅವರನ್ನ ಉದ್ಯೋಗದಲ್ಲಿ ತೊಡಗಿಸ್ಕೊಳ್ಳೋಕೆ ಅವಕಾಶ ಮಾಡಿಕೊಡ್ಬೋದು. ಬಟ್ ಇವ್ರು ನೋಟಿಫಿಕೇಶನ್ ಹೊರಡಿಸ್ತಾ ಇಲ್ಲ. ಇದಕ್ಕೊಂದು 8-10 ಸಾವಿರ ಕೋಟಿ ಖರ್ಚಾಗುತ್ತೆ ಅಷ್ಟೇ. ಪಾಪ ವಯಸ್ಸಾಗ್ತಾ ಇದೆ ಅಂತ ಗೌರ್ಮೆಂಟ್ ಕೆಲಸ ಬೇಕು, ಸರ್ಕಾರಿ ನೌಕರಿಯೇ ಬೇಕು ಅಂದ್ಕೊಂಡು ಹಗಲು ರಾತ್ರಿ ಓದಿ ಎಲ್ಲಿಂದ ಒಂದು ಪ್ರೈಮರಿ ಸ್ಕೂಲ್, ಮಿಡಲ್ ಸ್ಕೂಲ್ ಆಗಿರ್ಬೋದು, ಕಾಲೇಜ್ಗಳಿಗಾಗಿರ್ಬೋದು, ಆರೋಗ್ಯ ಸೆಕ್ಟರ್ ಅಂತ ಬಂದಾಗ ಪೊಲೀಸ್ ಇಲಾಖೆಯಲ್ಲಿ, ಮತ್ತೆ ನಮ್ಮ ಈ ಗ್ರಾಮ ಪಂಚಾಯತಿಗಳಲ್ಲಿ PDO ಅಂತೆಲ್ಲ ನೋಡ್ತಿರ್ತೀವಲ್ಲ, ಅವ್ರುಗಳಾಗಿರ್ಬೋದು, ಪಾಪ ಎಲ್ಲರೂ ಕಾಯ್ತಾ ಇದ್ದಾರೆ. ಬಿಜೆಪಿ ಇದ್ದಾಗ್ಲೂ ಆಗ್ಲಿಲ್ಲ, ಇವರು ಆಗ್ಲಿಲ್ಲ. ಇವ್ರು ಅಧಿಕಾರಕ್ಕೆ ಬಂದಿದ್ದೆ ನಾವು ಉದ್ಯೋಗ ಏನ್ ಖಾಲಿ ಇದ್ದಾವೆ ಅವೆಲ್ಲವನ್ನು ತುಂಬ್ತೀವಿ ಅಂತ. ಇವ್ರು ಉದ್ಯೋಗ ಸೃಷ್ಟಿ ಮಾಡೋದು ಬೇಡ, ಇರೋ ಉದ್ಯೋಗಕ್ಕೆ ಅವಕಾಶ ಮಾಡಿಕೊಟ್ರೆ ಸಾಕು. ಅದು ಕೂಡ ಮಾಡ್ಕೊಡ್ತಾ ಇಲ್ಲ. ಪಾಪ ವಿದ್ಯಾರ್ಥಿಗಳು ಅವರ ಜೀವನ ಬೀದಿಗೆ ಬಂದಂಗ ಆಗ್ತಾ ಇದೆ. ವಯಸ್ಸು ಹೋಗ್ತಾ ಇದೆ, ವಯಸ್ಸು ಇಷ್ಟೇ ಅಂತ ಇರುತ್ತೆ, ಅದನ್ನ ಮೀರಿದ್ರೆ ಆಗಲ್ಲ. ಜನರಲ್ ಕ್ಯಾಟಗರಿಗೆ ಮತ್ತು SC/ST ಅಂತ ಬಂದಾಗ ಮೀರೋದ್ರೆ ಆಗಲ್ಲ ಅವರು ಮತ್ತೆ ಟ್ರೈ ಮಾಡಕ್ಕೆ. ಪಾಪ ಅದಕ್ಕೋಸ್ಕರ ಹಗಲು ರಾತ್ರಿ ಕನ್ಸ್ ಕಾಣ್ತಾ ಇರೋದವ್ರು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.